ಧರ್ಮಸ್ಥಳ ಹೆಣವುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಅತಿ ದೊಡ್ಡ ಘೋಷಣೆಯೊಂದು ಬಂದಿದೆ. ಧರ್ಮಸ್ಥಳ ಪ್ರಕರಣವನ್ನ ಸಿಬಿಐಗೆ ಕೊಡುವ ಉದ್ದೇಶವಿಲ್ಲ. ಧರ್ಮಸ್ಥಳ ಹೆಣಹುತ ಪ್ರಕರಣ ಸರ್ಕಾರದ ಅತಿ ದೊಡ್ಡ ಘೋಷಣೆ ಇದು. ಧರ್ಮಸ್ಥಳ ಪ್ರಕರಣವನ್ನ ಸಿಬಿಐಗೆ ಕೊಡುವ ಯಾವ ಉದ್ದೇಶವಿಲ್ಲ. ಪ್ರಕರಣವನ್ನ ಸಿಬಿಐಗೆ ಕೊಡುವ ಬಗ್ಗೆ ಯಾವ ಚರ್ಚೆಗಳು ಕೂಡ ಅಧಿಕೃತವಲ್ಲ. ಪ್ರಕರಣದ ತನಿಖೆ ಚಾರ್ಜ್ ಶೀಟ್ ಸಲ್ಲಿಸುವ ಹಂತ ತಲುಪಿಲ್ಲ. ಪ್ರಕರಣದ ತನಿಖೆ ಮಧ್ಯಂತರ ವರದಿ ಸಲ್ಲಿಸುವ ಹಂತವೂ ತಲುಪಿಲ್ಲ. ಆದಷ್ಟು ಬೇಗ ತನಿಖೆ ಮುಗಿಸಲು ಎಸ್ಐಟಿಗೆ ಸೂಚನೆಯನ್ನು ಕೊಡಲಾಗಿದೆ. ನಿರ್ದಿಷ್ಟವಾಗಿ ಇಷ್ಟೇ ದಿನದಲ್ಲಿ ತನಿಖೆ ಮುಗಿಸಿ ಎಂದು ಹೇಳಲು ಆಗೋದಿಲ್ಲ. ಎಸ್ಐಟಿ ತನಿಖೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕ್ಲಾರಿಟಿ ಕೊಟ್ಟಿದ್ದಾರೆ. ದೂರುದಾರ ಚಿನ್ನಯ್ಯ ಪತ್ನಿಗೆ ಜೀವ ಭಯ ಇದ್ರೆ ರಕ್ಷಣೆ ಕೊಡ್ತೇವೆ. ಧರ್ಮಸ್ಥಳ ಪ್ರಕರಣ ಅನೇಕ ಚರ್ಚೆಗೂ ಕಾರಣವಾದ ಒಂದು ಮ್ಯಾಸಿವ್ ಪ್ರಕರಣ. ಏನಾಯಿತು, ಏನಾಗ್ತಾ ಇದೆ, ಏನೆಲ್ಲ ಆಗಿದೆ, ಇದರ ಬಗ್ಗೆ ಜನಸಾಮಾನ್ಯರಿಗೆ ಒಂದಷ್ಟು ಗೊಂದಲಗಳಿದ್ದಾವೆ. ಎಸ್ಐಟಿ ತನಿಖೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ. ಮುಂಚೆ ಎಲ್ಲ ಉತ್ಖನನ ಆಗ್ತಾ ಇದ್ದಿದ್ದನ್ನ ಬೆಳಿಗ್ಗಿನಿಂದ ಸಂಜೆಯವರೆಗೂ ಕೂಡ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ವಿ. ಇತ್ತೀಚೆಗಿನ ದಿನಗಳಲ್ಲಿ ಯಾವಾಗಲೂ ಸ್ಥಳ ಮಹಜರಾಗುತ್ತೆ, ಇನ್ಯಾವಾಗಲೂ ಉತ್ಖನನ ಆಗುತ್ತೆ. ಹಾಗಾಗಿ ಜನಸಾಮಾನ್ಯರಲ್ಲೂ ಕೂಡ ಕೌತುಕದ ಗೂಡಾಗಿ ಉಳಿದಿದೆ ಹೆಣವುತ ಪ್ರಕರಣ. ನೋಡಿ, ಗೃಹ ಸಚಿವರು ಹೇಳ್ತಾರೆ, ಈ ಪ್ರಕರಣವನ್ನ ಸಿಬಿಐಗೆ ಕೊಡುವ ಯಾವ ಉದ್ದೇಶವೂ ನಮ್ಮಲ್ಲಿಲ್ಲ. ಬಿಜೆಪಿಗರ ಒತ್ತಾಯದಂತೆ, ಬಿಜೆಪಿಗರು ಹೇಳಿದಂತೆ ಕೇಳೋದಕ್ಕಲ್ಲ ಸರ್ಕಾರ ಇರೋದು ಅಂತ ಹೇಳಿದ್ರು ಈ ಹಿಂದೆ. ಹಂಗೇನೆ ಬಿಜೆಪಿಗರ ಒತ್ತಾಯದಂತೆ ಸಿಬಿಐಗೆ ನಾವು ಕೊಡುವ ಉದ್ದೇಶವಿಲ್ಲ, ಅದರ ಅವಶ್ಯಕತೆಯೂ ಬಂದಿಲ್ಲ. ಎಸ್ಐಟಿ ತನಿಖೆ ಆಗ್ತಾ ಇದೆ. ಎಸ್ಐಟಿ ತನಿಖೆ ಕಾಲು ಭಾಗದಲ್ಲಾಗಿದೆ, ಕಾಲು ಭಾಗದ ಹಂತ ತಲುಪಿದೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ರು ಅವರು. ಅಂತಿಮ ವರದಿ ಸಲ್ಲಿಕೆ ಮಾಡೋದು ಬಿಡಿ, ಮಧ್ಯಂತರ ವರದಿ ಸಲ್ಲಿಸುವಷ್ಟು ತನಿಖೆಗಳಾಗಲಿಲ್ಲ ಅಂತ. ಅಂದರೆ ಇನ್ನೇನು ಟ್ರೈಲರ್ ಬಿಟ್ಟಿದ್ದೀವಿ, ಪಿಕ್ಚರ್ ಬಾಕಿ ಅನ್ನೋ ಥರ ಮಾತನಾಡಿದ್ರು. ಈ ಪ್ರಕರಣವನ್ನು ಸಿಬಿಐಗೆ ಕೊಡುವ ಉದ್ದೇಶವಿಲ್ಲ. ಪ್ರಕರಣವನ್ನು ಸಿಬಿಐಗೆ ಕೊಡುವ ಬಗ್ಗೆ ಯಾವ ಚರ್ಚೆಗಳು ಕೂಡ ನಡೆದಿಲ್ಲ. ಪ್ರಕರಣದ ತನಿಖೆ ಚಾರ್ಜ್ ಶೀಟ್ ಸಲ್ಲಿಸುವ ಹಂತವೂ ತಲುಪಿಲ್ಲ. ಪ್ರಕರಣದ ತನಿಖೆ ಮಧ್ಯಂತರ ವರದಿ ಸಲ್ಲಿಸುವ ಹಂತಕ್ಕೂ ಬಂದಿಲ್ಲ. ಅಂದರೆ ತನಿಖೆ ಅತ್ಯಂತ ಆಕ್ಟಿವ್ ಆಗಿ ನಡೀತಾ ಇದೆ. ಇದು ಇಷ್ಟಾಗಿದೆ, ಇದರಲ್ಲಿ ಇವ್ರ ಆರೋಪಿಗಳು, ಇವ್ರು ನಿರಪರಾಧಿಗಳು ಅಂತ ಹೇಳೋದಕ್ಕೆ ಬರಲ್ಲ. ತನಿಖೆ ಆಗ್ತಾ ಇದೆ. ಆ ತನಿಖೆಯ ಉಸ್ತುವಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ನ್ಯಾಯಾಲಯಕ್ಕೆ. ತೀರ್ಮಾನ ಮಾಡಬೇಕಾಗಿರೋದು ನ್ಯಾಯಾಲಯ, ನಾನು ನೀವುಗಳಲ್ಲ. ಆರೋಪ ಸತ್ಯವಾದರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ, ಸುಳ್ಳಾದರೆ ಬಿ ರಿಪೋರ್ಟ್ ಆಗುತ್ತೆ. ಆರೋಪಿಗಳು ಸಿಗದೆ ಹೋದರೆ ಸಿ ರಿಪೋರ್ಟ್ ಹಾಕ್ತಾರೆ. ಇದೊಂದು ಲೀಗಲ್ ಪ್ರಾಸೆಸ್ನ ಭಾಗ. ಗೃಹ ಸಚಿವಾಲಯದಲ್ಲಿ ಯಾವುದೇ ತರಹದ ಅಫಿಷಿಯಲ್ ಸಭೆಗಳಾಗಿಲ್ಲ. ಎಸ್ಐಟಿ ತನಿಖೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಸಿಬಿಐಗೆ ಕೊಡುವಷ್ಟು ಅನಿವಾರ್ಯ ಸಂದರ್ಭಕ್ಕೆ ನಾವು ಬಂದಿಲ್ಲ. ರಾಜ್ಯದ ಹೋಮ್ ಮಿನಿಸ್ಟರ್ ಹೇಳೋದಿದು. ಈ ಕ್ಲಾರಿಟಿ ಫ್ರಮ್ ಹೋಮ್ ಮಿನಿಸ್ಟರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.